ಶಾಂತಿನಗರದ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಆಪ್ತ ಹೈದರ್ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಬಿಎಂಪಿ ಎಲೆಕ್ಷನ್ ಘೋಷಣೆ ಬೆನ್ನಲ್ಲೇ ಹೈದರ್ ಬರ್ಬರ ಕೊಲೆಯಾಗಿತ್ತು. ಹೈದರ್ ಕೊಲೆಗೆ ನಿಖರ ಕಾರಣ ಈಗ ರಿವೀಲ್ ಆಗಿದೆ. ಹ್ಯಾರಿಸ್ ಆಪ್ತನಾಗಿದ್ದೇ ಕೊಲೆಗೆ ಕಾರಣ ಆಯ್ತಾ? ಮೊನ್ನೆ ರೆಸಿಡೆನ್ಸಿ ಬಾರ್ ಮುಂದೆ ಬರ್ಬರ ಹತ್ಯೆ ಆಗುತ್ತೆ. ಆ ಹತ್ಯೆಯಾದವನು ಹೈದರ್ ಅಲಿ ಎನ್ನುವಂತಹ ಕಾಂಗ್ರೆಸ್ನ ಮುಖಂಡ. ಸೊ ಇನ್ನು ಶಾಂತಿನಗರದ MLA ಹ್ಯಾರಿಸ್ ಆತನ ಆಪ್ತನಾಗಿದ್ದ, ಅಂದ್ರೆ ಶಾಸಕ ಹ್ಯಾರಿಸ್ ಆಪ್ತನಾಗಿದ್ದಂತ ಹೈದರ್ ಬರ್ಬರವಾಗಿ ಹತ್ಯೆಗೀಡಾದ್ರು. ಶಾಂತಿನಗರದ ಹ್ಯಾರಿಸ್ ಆಪ್ತನ ಬರ್ಬರ ಕೊಲೆಯಾಗಿತ್ತು. ಹಾಗಾದ್ರೆ ಆ ಕೊಲೆಗೆ ಕಾರಣ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಂಡಿತ್ತು. ಒಬ್ಬ ಪ್ರಭಾವಿ ಶಾಸಕನ ಪರಮಾಪ್ತ ಹೈದರ್ನನ್ನ ಕೊಲೆಯಾಗುತ್ತೆ. ಆ ಕೊಲೆ ನಾನಾ ರೀತಿಯ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಬೆಂಗಳೂರಿನ ರೆಸಿಡೆನ್ಸಿ ಬಾರಿಗೆ ಹೈದರ್ ಬರ್ತಾನೆ ಅನ್ನೋ ಮಾಹಿತಿ ಕಲೆ ಹಾಕಿದ್ದಂತ ಒಂದು ಗುಂಪು. ಆದ್ರೆ ಬಿಬಿಎಂಪಿ ಚುನಾವಣೆಯನ್ನ DK ಶಿವಕುಮಾರ್ ಯಾವಾಗ ಘೋಷಣೆ ಮಾಡ್ತಾರೋ ಅದಾದ ನಂತರ ಒಂದು ಗುಂಪು ಪ್ಲಾನ್ ಮಾಡಿಕೊಳ್ಳುತ್ತೆ. ಹಾಗಾದ್ರೆ ಹೈದರ್ನನ್ನ ಕೊಲ್ಲೋದಕ್ಕೆ ಬೇರೆ ಯಾವ ವೈಯಕ್ತಿಕ ದ್ವೇಷನೂ ಇರಲಿಲ್ಲ. ಹೈದರ್ ಕಾರ್ಪೊರೇಟರ್ ಎಲೆಕ್ಷನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದ ಅನ್ನುವಂತಹದ್ದು ಕೂಡ ಅಲ್ಲಿನ ಶಾಂತಿನಗರದ ಎಲ್ರಿಗೂ ಕೂಡ ಗೊತ್ತಿದ್ದಂತ ವಿಚಾರ. ಇನ್ನು ಶಾಸಕ ಹ್ಯಾರಿಸ್ ಜೊತೆಗೆ ಆತನ ಮಗ ನಲಪಾಡಿಗೂ ಕೂಡ ಪರಮಾಪ್ತನಾಗಿದ್ದ ಯಾರು? ಈ ಹೈದರ್. ಹಾಗಾದ್ರೆ ಈ ಹೈದರ್ ಅಲಿಯನ್ನ ಕೊಲೆ ಮಾಡಿದ್ದು ಕಾಂಗ್ರೆಸ್ನ ನಾಯಕರುಗಳೇನಾ? ಕಾಂಗ್ರೆಸ್ನ ಮುಖಂಡರೇ ಈ ಕೊಲೆಗೆ ಸುಪಾರಿ ಕೊಟ್ರ? ಅಥವಾ ಕಾಂಗ್ರೆಸ್ನ ಬೇರೆ ಕಾರ್ಪೊರೇಟರ್ ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತುಕೊಳ್ಳುವಂತಹ ಆಸ್ಪರೆಂಟ್ಗಳಿದ್ರಲ್ಲ, ಅವರೇ ಈ ಸೂತ್ರವನ್ನ ಹೆಣೆದು ಹೈದರ್ ಅಲಿಯನ್ನ ಬರ್ಬರವಾಗಿ ಕೊಂದು ಹಾಕಿದ್ರ? ಇಲ್ಲಿ ನೋಡಿ, ಈ ಬಾರಿ ಹೈದರ್ನ ಸಹೋದರನಿಗೆ ಬಿಬಿಎಂಪಿ ಚುನಾವಣೆಯ ಟಿಕೆಟ್ ಘೋಷಣೆ ಎನ್ನುವಂಥ ಮಾತುಗಳು ಅಲ್ಲಿ ಶುರುವಾಗಿತ್ತು. ಆ ಗ್ರಾಮದಲ್ಲಿ ಅಥವಾ ಆ ಏರಿಯಾದಲ್ಲಿ ಇದೆ. ಈ ಫೋಟೋದಲ್ಲಿ ಗಮನಿಸ್ತಾ ಇದ್ರೆ ಈತ ಹೈದರ್ ಅಲಿ, ಈತನ ಸಹೋದರನಿಗೆ ಈ ಬಾರಿ ಏನಾದರೂ ಬಿಬಿಎಂಪಿ ಎಲೆಕ್ಷನ್ಗೆ ಟಿಕೆಟ್ ಕೊಡುತ್ತೆ ಎನ್ನುವಂಥ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ಹೈದರ್ನನ್ನ ಕೊಲ್ಲೋದಕ್ಕೆ ಈ ಗುಂಪು ಪ್ಲಾನ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಹ್ಯಾರಿಸ್ನ ಪರಮಾಪ್ತನ ಸಾಲಿನಲ್ಲಿ ಪ್ರಮುಖನಾಗಿದ್ದಂತಹ ಹೈದರ್ನ ಬರ್ಬರ ಕೊಲೆಯಾಗಿತ್ತು. ಬಿಬಿಎಂಪಿ ಎಲೆಕ್ಷನ್ ಘೋಷಣೆ ಬೆನ್ನಲ್ಲೇ ಹೈದರ್ ಕೊಲೆಯಾಗುತ್ತೆ. ಹೈದರ್ ಕೊಲೆಗೆ ನಿಖರ ಕಾರಣ ರಿವೀಲ್ ಆಗಿದೆ. ಹ್ಯಾರಿಸ್ ಆಪ್ತನಾಗಿದ್ದೇ ಕೊಲೆಗೆ ಕಾರಣ. ಒಂದು ವಾರದ ಹಿಂದೆಯೇ ಪಕ್ಕಾ ಪ್ಲಾನ್ ಆಗಿತ್ತು. ಈ ಬಾರಿ ಬಿಬಿಎಂಪಿ ಚುನಾವಣೆಗೆ ಹೈದರ್ ಸಹೋದರನಿಗೆ ಟಿಕೆಟ್ ಕನ್ಫರ್ಮ್ ಆಗಿತ್ತು. ಹೈದರ್ನನ್ನ ಮುಗಿಸಲು ಕಾಂಗ್ರೆಸ್ ನಾಯಕರೇ ಮುಂದಾಗಿದ್ರ. ಹೈದರ್ನನ್ನ ಮುಗಿಸಿದ್ರೆ ಟಿಕೆಟ್ ತಮ್ಮದಾಗಿಸಿಕೊಳ್ಳಬಹುದು ಎಂದು ಕೊಲೆ ಆಯ್ತಾ? ಬೆಂಗಳೂರಿನ ರೆಸಿಡೆನ್ಸಿ ಬಾರಿಗೆ ಹೈದರ್ ಬರ್ತಾನೆ ಅನ್ನೋ ಖಚಿತ ಮಾಹಿತಿಯನ್ನ ಕಲೆ ಹಾಕಿಕೊಳ್ತಾರೆ ಆ ಗುಂಪು. ಯಾವಾಗ ರೆಸಿಡೆನ್ಸಿ ಬಾರ್ನಲ್ಲಿ ಪಾರ್ಟಿ ಮುಗಿಸ್ಕೊಂಡು ಹೈದರ್ ಕಾರ್ ಹತ್ತಿ ಮನೆಗೆ ಹೋಗುವಂತಹ ಸಮಯದಲ್ಲಿ ಒಂದು ಗುಂಪು ಕಾರಿನಲ್ಲಿ ಬಂದು ಆ ಗುಂಪಿನಲ್ಲಿದ್ದಂಥ ಅಷ್ಟೂ ಜನ ಈತನ ವಿರುದ್ಧ ತಲವಾರ್ ಬೀಸ್ತಾರೆ. ರಕ್ತ ಸಿಕ್ತನಾಗಿ ಅಲ್ಲಿ ಸಾವನ್ನಪ್ತಾನೆ. ಕೊಲೆಯಾಗಿ ಹೈದರ್ ಬರ್ಬರ ಕೊಲೆಯಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ.